Welcome back to our YouTube channel, Meet the Kurubas. So, after a very long time back to vlogging, is there a man vlogs nodidira. So, ಹೇಗೆ ಅನಿಸ್ತು ನಮ್ಮಣ್ಣ ಆಕ್ಚುಲಿ ಚೆನ್ನಾಗೇ ಮಾಡಿದಾನೆ, ಎಡಿಟಿಂಗು ಸಕ್ಕತ್ತಾಗಿ ಮಾಡಿದಾನೆ. ಸೊ ವೆರಿ ಇಂಪ್ರೆಸ್. ಸೊ ನಾನು ಇವಾಗ ಮತ್ತೆ ನನ್ನ ಕೈಗೆ ಬಂದಿದೆ ಕ್ಯಾಮ್ರಾ ಮತ್ತು ನಾನೇ ವ್ಲಾಗಿಂಗ್ ಮಾಡಬೇಕು. ಸೊ ಇವತ್ತು ಯಾಕೆ ವ್ಲಾಗಿಂಗ್ ಮಾಡ್ತಾಯಿದ್ದೀನಿ ನಾನು ಅಂದರೆ, ಇವತ್ತು ಬಂದು ಶನಿವಾರ ಪೌರ್ಣಮಿ ಇವತ್ತು. ಸೊ ಅಂಕಲು ಆಂಟಿ ಚಿಕ್ಕ ತಿರುಪತಿಗೆ ಹೋಗೋಣ ಬರ್ತೀರಾ ಅಂತ ಕರೆದ್ರು. ಹಿಂಗೋ ಮನೇಲೇ ಶನಿವಾರ ಅಲ್ಲ ರಜಾ, ಸೊ ಮನೇಲೇ ಇತ್ತು ಏನು ಮಾಡೋಣ ಅಂದ್ಬಿಟ್ಟು, ನಡೀರಿ ಆಂಟಿ ಬರ್ತೀನಿ ನಾನು ಹೋಗ್ತೀನಿ, ನಾವು ಬರ್ತೀನಿ ನಡೀರಿ ಆಂಟಿ ಅಂತ ಅಂದ್ರಿ. ಸೊ ಹೋಗ್ತಾ ಇದ್ದೀರಿ. ಆ್ಯಕ್ಚುಲಿ ಅಪ್ಪ ಅಮ್ಮ ಬರ್ತಾರೆ ನಮ್ಮ ಜೊತೆ, ಬಿಕಾಸ್ ಅವ್ರು ಸ್ವಲ್ಪ ಕೆಲಸ ಇದೆ, ಸೊ ಅವ್ರು ನಮ್ಮ ಜೊತೆ ಜಾಯ್ನ್ ಆಗ್ತಾಯಿಲ್ಲ. ಸೊ ಆಂಟಿ ಅಂಕಲ್ ಜೊತೆ ನಾನು ರಕ್ಷಿ ಇಬ್ಬರು ಹೋಗ್ತಾಯಿದ್ದೀರಿ ಚಿಕ್ಕ ತಿರುಪತಿಗೆ. ಸೊ ಅನಿಸುತ್ತೆ ನಿಮಗೆ ಏನಪ್ಪ ಇವ್ನು ಬ್ಲಾಗ್ಸಲ್ಲಿ ಬಿರೇ ದೇವಸ್ಥಾನ ಬಿಟ್ಟರೆ ಹೊರಗಡೆ ದೇವಸ್ಥಾನ. ಸೊ ಅಟ್ಲೀಸ್ಟ್ ಆಚೆಗಾದ್ರೂ ಹೋಗೋಣ, ಆಚೆ ಹೋದಾಗ ಅಟ್ಲೀಸ್ಟ್ ಬ್ಲಾಗ್ ಮಾಡೋಣ. ಸೊ ಆವಾಗಾದ್ರೂ ನಿಮ್ಗೆ ಸ್ವಲ್ಪ ಕನೆಕ್ಟೆಡ್ ಆಗಿರ್ತೀರಿ ಅಂದ್ಕೊಂಡ್ರೆ. ಬಟ್ ನಾವು ಆಚೆಗೆ ಹೋದರೆ ಹೋಗೋದೇ ದೇವಸ್ಥಾನಕ್ಕೆ, ಬಿಕಾಸ್ ನಾವು ಸಂಸ್ಕಾರ ಅಂತ ಮನೆಯಿಂದ ಬಂದಿರೋರು. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಸೊ ನಾವು ದೇವಸ್ಥಾನಕ್ಕೆ ನಾವು ಹೋದರೆ ದೇವಸ್ಥಾನಕ್ಕೆ ಹೋಗೋದು. ಸೊ ಹಂಗೆ ಇವತ್ತು ಅಷ್ಟೇ ಹೊರಗಡೆ ಹೋಗಬೇಕು, ತಿರುಪತಿಗೆ ಹೋಗ್ತಾ ಇದ್ದೀರಿ, ಚಿಕ್ಕ ತಿರುಪತಿಗೆ ಹೋಗ್ತಾ ಇದ್ದೀರಿ. ಆ್ಯಂಡ್ ಸಂಜೆ ಹೋಗಿದೆ. ಆ್ಯಕ್ಚುಲಿ ಅಂಕಲ್ ಕೆಲ್ಸಕ್ಕೆ ಹೋಗಿದ್ದಾರೆ, ಸೊ ಅವರು ಅಲ್ಲಿಂದ ಬಂದಮೇಲೆ ನಾವು ಹೋಗ್ತಾ ಇದ್ದೀರಿ. ಸಂಜೆ ಆಗಿದೆ. ಸೊ ಶನಿವಾರ ರಶ್ ಇರುತ್ತೆ, ಬಟ್ ಸಂಜೆ ಆಗಿನ ರಶ್ ಸ್ವಲ್ಪ ಕಮ್ಮಿ ಆಗಿರ್ಬೋದು. ನೋಡೋಣ ರಶ್ ಹೇಗಿರುತ್ತೆ ಅಂತ. ಅನ್ನಿಸಕ್ನ ಅದೇನು ಹೊಸ ಜಾಗ ಅಲ್ಲ, ನಮ್ಗೆ ಎಕ್ಸ್ಪ್ಲೋರ್ ಮಾಡುವಂಥ ಲೈಕ್ ಚಿಕ್ಕ ತಿರುಪತಿ ಅಂದರೆ ಎಲ್ಲರೂ ಹೋಗಿರ್ತಾರೆ ಚಿಕ್ಕ ತಿರುಪತಿಗೆ ಒಂದ್ಸತಿ ಆದರೂ. ಸೊ ನಾನು ಹೊಸದಾಗಿ ಎಕ್ಸ್ಪ್ಲೋರ್ ಮಾಡಿಸೋ ಅಂಥ ಜಾಗ ಯಾವುದು ಏನೂ ಇಲ್ಲ, ಅದು ಚಿಕ್ಕ ತಿರುಪತಿ. ಬಟ್ ಸ್ಟಿಲ್ ಹೇಗೋ ಹೋಗ್ತಾ ಇದ್ದೀರಿ. ಸೊ ಒಂದು ವ್ಲಾಗ್ ಮಾಡೋಣ ಅಂತ. ಹೇಗೆ ಎಂಜಾಯ್ ಮಾಡ್ತೀರಿ ನಾವು ವಿ ಕಂಪ್ಲೀಟ್ ಅಟ್ಲೀಸ್ಟ್ ಹಾಫ್ ಅ ಡೇ, ಕ್ವಾರ್ಟರ್ ಅ ಡೇ. ಸೊ ನೋಡೋಣ. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಈಗ ನಾನು ಹಿಂದೆ ಸೀಟಲ್ಲಿ, ಇಲ್ಲಿ ನಮ್ಮ ತ್ರಿಪುರ ಸುಂದರಿ ಮುಂದೆ ನೋಡಿ ನಮ್ಮಣ್ಣ ಓಡಿಸ್ತಾವನೆ ನಮ್ಮಣ್ಣ. ಸೊ ಹೇಗಿತ್ತು ನಮ್ಮಣ್ಣ ಮಾಡಿದ್ದು ಎಡಿಟಿಂಗು ವ್ಲಾಗು ಹೆಂಗಿತ್ತು? ನೀನ್ ಹೆಂಗ್ ಟ್ರೋಲ್ ಮಾಡೋಣ? ಚೆನ್ನಾಗಿ ಅನ್ಸ್ತಾ ಟ್ರೋಲ್ ಮಾಡಿದ್ದು? ಪಕ್ಕ ಮಾಡೇ ಹಂಗೆ ಮಧ್ಯಾಹ್ನ ಮಲಗಿದ್ಲು ಗೈಸ್. ನೀನ್ ಎಷ್ಟೊತ್ತಿ ಮಲಗಿದ್ದೆ? ನಾನ್ ಮಲಗೇ ಇಲ್ಲ. ಏನ್ ರಾತ್ರಿ 2 ಗಂಟೆಗೆ ಅಲ್ಲಿವರೆಗೂ ಏನ್ ಮಾಡ್ತೀಯಾ? ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತೀಯಾ? ಸುಳ್ಳು ಹೇಳ್ಬೇಡ. ಇನ್ಸ್ಟಾಗ್ರಾಮ್ ಆಮೇಲೆ 2 ಗಂಟೆಗೆ ನಿದ್ದೆ ಬರುತ್ತೆ. ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀಯಾ? ಸ್ಕೂಲ್ಗೆ ಯಾರು ಹೋಗ್ತಾರೆ? 10 o'clock ಎದ್ದೇಳ್ತೀನಿ. ಎಬ್ಬರಿಸಿಲ್ಲ ಅಂದ್ರೆ 10 o'clock ಎದ್ದೇಳ್ತೀನಿ. ಎಬ್ಬರಿಸಿದ್ರೆ 6 o'clock. ಸ್ಕೂಲ್ ಬಸ್ ಎಷ್ಟು ಗಂಟೆಗೆ ಬರೋದಮ್ಮ? 7 o'clock. 7 o'clock ಸ್ಕೂಲ್ ಬಸ್ ಇರೋದು. ನೀನ್ 10 o'clock ಇದೇನ್ ಮಾಡ್ತೀಯಾ? ಏನೇ ಸುಂದ್ರಿ, ಏನಂಕಲ್ ನಿಮ್ಮ ಅಣ್ಣಂದ್ರೆ ನಿಂಗೆ ಹುಡುಗನ ಹುಡುಕ್ತಿದಾರಾ? ಇಲ್ಲ ಹುಡುಕ್ತಾ ಇದಾರೆ ಅಂಕಲ್. ಎಲ್ಲಿ ಈ ದೇಶದಲ್ಲೇ ಹುಡುಕ್ತಿದಾರೋ ಇಲ್ಲ ಫಾರಿನ್ ಹುಡುಕ್ತಿದಾರಾ? ಎದ್ಬಿಟ್ಟು ತಿರ್ಗಾ ಮಲ್ಕೊಳೋದು. ಹೋದ್ರೆ ಹೋಗ್ಲಿ, ಸ್ಕೂಲು ಫೀಸ್ ಕಟ್ಟಿದೀನಿ. ಯಾವನ್ ಓದ್ತಾನೆ? ಫೀಸ್ ಕಟ್ತಾರೆ, ನಾನು ನಿದ್ದೆ ಹೋಗ್ತೀನಿ ಅಲ್ಲಮ್ಮ. ಸೊ ಗೈಸ್, ಆವಾಗಲೇ ನಾನು ಮಲ್ಗಲ್ಲ ಅವಳು ಮಲಗಿದ್ದಾಳೆ ಅಂದ್ಬಿಟ್ಟವಳು. ಇವಾಗ ನೋಡಿ ಮಲಗಿದ್ದಾಳೆ. ಆ ಕಡೆ ತಿರುಗಿಸ್ಬಿಡ್ಲು ಮಕ್ಕನ. ಇಲ್ಲಿ ನಮ್ಮ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇವಳು ಫ್ಲಾಟ್, ಸೆಕೆಂಡ್ ವಿಕೆಟ್ ಡೌನ್. ಸೊ ಏನು ಹತ್ರ ಐತೀರಿ, ಆಲ್ಮೋಸ್ಟ್ ರೀಚ್ ಆಗಿದ್ದೀರಿ ಅನ್ಸುತ್ತೆ ನನಗೆ ತಿರುಪತಿ. ಸೊ ಗೈಸ್, ನಾವೀಗ ದೇವಸ್ಥಾನ ತಲುಪಿದ್ದೀರಿ. ಕಾರ್ ಪಾರ್ಕ್ ಮಾಡಿದ್ದು ಆಯಿತು. ಥ್ಯಾಂಕ್ ಯು ರಕ್ಷಿ ಫಾರ್ ಅ ಸೇಫ್ ಡ್ರೈವ್. ಆ್ಯಂಡ್ ಇದು ಬಂದು ಸಂತೆ. ದೇವಸ್ಥಾನ ಒಳಗೆ ಹೋಗೋಕ್ಕೆ ಇದು ಎಂಟ್ರೆನ್ಸು. ಆ್ಯಂಡ್ ಇದು ಸಂತೆ. ಸೊ ಇಲ್ಲಿ ಶನಿವಾರ ಯಾವಾಗಲೂ ಸಂತೆ ಇರುತ್ತೆ, ಏನು ಐಟಮ್ಸ್ ಎಲ್ಲ ಸಿಗುತ್ತೆ. ಸೊ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬರೋಣ. ಐ ಥಿಂಕ್ ರಶ್ ಕಮ್ಮಿ ಇದೆ ಅನಿಸುತ್ತೆ. ಇದು ಆ್ಯಕ್ಚುಲಿ ಬ್ಯಾಕ್ ಗೇಟು, ಬಟ್ ಇವತ್ತು ಜನ ಕಮ್ಮಿ ಇದ್ದಾರೆ. ಸೊ ನಾವಿಲ್ಲೇ ಎಂಟ್ರಿ ಮಾಡ್ತಾಯಿದ್ದೀರಿ. ನೋಡೋಣ. ಐ ಥಿಂಕ್ ಜನ ಕಮ್ಮಿ ಇದೆ, ಸಖತ್ ಕಮ್ಮಿ ಇದ್ದಾರೆ. ಸೊ ಇಲ್ಲೇ ಎಂಟ್ರಿ ಮಾಡಿ ದರ್ಶನ ಮಾಡ್ಕೊಂಡು ಮುಗಿಸ್ಕೊಂಡು ಬೇಗ ಬಂದುಬಿಡೋಣ. ಇಲ್ಲೇ ಸೊ ಅಲ್ಲೆಲ್ಲ ಕ್ಯೂ ಅಲ್ಲಿ ಆ್ಯಕ್ಚುಲಿ ಹೋಗಬೇಕು, ಕ್ಯೂ ಅಲ್ಲಿ, ಬಟ್ ರಶ್ ಕಮ್ಮಿ ಇರೋದ್ರಿಂದ ಹಿಂಗೆ ಬಂದುಬಿಟ್ಟಿದ್ದೀರಿ ನಾವು. ಸೊ ಇದು ಮೇನ್ ದ್ವಾರ, ಧ್ವಜಸ್ತಂಭ.
ಆ್ಯಕ್ಚುಲಿ ಎಂಟ್ರಿ ಇರೋದು ಇಲ್ಲಿಂದ. ಸೊ ಇಲ್ಲಿಂದ ಬಂದು ಹಂಗೆ ಸುತ್ತ ಹಾಕ್ಕೊಂಡು ದೇವಸ್ಥಾನ ಸುತ್ತ ಹಾಕ್ಕೊಂಡು ಇಲ್ಲಿಂದ ಎಂಟ್ರಿ ಕೊಟ್ಟು ಹಿಂಗೆ ಬರಬೇಕು. ಸೊ ಆಂಟಿ ಕಾಯ್ತಾ ಇದ್ದಾರೆ. ಆ್ಯಂಡ್ ಬನ್ನಿ ಹೋಗೋಣ ಈಗ ದೇವಸ್ಥಾನ ಒಳಗಡೆ. ಆ್ಯಕ್ಚುಲಿ ಕ್ಯಾಮ್ರಾಸ್ ಅಲೋಡ್ ಇಲ್ಲ ಒಳಗಡೆ, ಸೊ ಒಳಗಡೆ ತೋರ್ಸೋಕ್ಕಾಗಲ್ಲ. ಬಟ್ ಇಲ್ಲಿ ದರ್ಶನ ಮುಗಿಸ್ಕೊಂಡು ಬರ್ತೀನಿ ನಾನು. ಸೊ ಗೈಸ್ ದರ್ಶನ ಮುಗೀತು. ಜನ ಕಮ್ಮಿ ಇದ್ದರು. ಸೊ ಕಣ್ಣು ತುಂಬ ದರ್ಶನ ಆಯಿತು. ಅಲಂಕಾರ ಸಕ್ಕತ್ತಾಗಿ ಮಾಡಿದ್ರು. ಸೊ ಜನ ಆ್ಯಕ್ಚುಲಿ ಕಮ್ಮಿ ಇದ್ದರು. ಚೆನ್ನಾಗಿ ಒಂದು 2-3 ನಿಮಿಷ ಚೆನ್ನಾಗಿ ನೋಡಿದ್ರಿ ದೇವ್ರನ್ನ. ಒಳಗಡೆ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ ಬಿಕಾಸ್ ಅಲ್ಲಿ ಬೈತಾಯಿದ್ರು ಕ್ಯಾಮ್ರಾಸ್ ಅಲೋಡಿಲ್ಲ ಅಂತ. ಇಲ್ಲಿ ಆ್ಯಕ್ಚುಲಿ ನನಗಿಷ್ಟ ಆಗೋದು, ನಾನು ಯಾಕೆ ತಿರುಪ್ತಿಗೆ ಬರೋದು ಅಂದರೆ ಇಲ್ಲಿ ಕೊಡೋ ಪುಳಿಯೋಗರೆ ಪ್ರಸಾದ ಸಕ್ಕತ್ತಾಗಿರುತ್ತೆ. ಪ್ರಸಾದ ಅಂತೂ ಇಷ್ಟೇ ಕೊಡೋದು, ಜೊನ್ನೆಯಲ್ಲಿ ಇರುತ್ತೆ, ಇಷ್ಟೇ ಕೊಡೋದು. ಬಟ್ ಸಕ್ಕ ಟೇಸ್ಟಿಯಾಗಿರುತ್ತೆ. ಇನ್ನೊಂದಷ್ಟು ದಿನ ಅನಿಸುತ್ತೆ. ಬಟ್ ಸಾಯಂಕಾಲ ಆಗಿದ್ರೆ ಕೊಟ್ಟಿಲ್ಲ. ಸೊ ಓಕೆ, ಪ್ರಸಾದ ಯಾವುದಾದ್ರು ಏನು ಹೂವನು ಪ್ರಸಾದನೇ. ಸೊ ಹೂವು ಸಿಕ್ತು, ಸಾಕು. ಇದು ಗರ್ಭಗುಡಿಯ ಹಿಂಭಾಗ. ಇಲ್ಲಿ ಕೃಷ್ಣ ಇದ್ದಾರೆ, ಆಂಜನೇಯ ಇದ್ದಾರೆ. ಸ್ವಾಮಿ ಕಾಪಾಡಪ್ಪ. ಈ ಕಡೆ ಏನಿದೆ, ಈ ಕಡೆ ಯಾವ ದೇವರು ಇಲ್ಲ. ಬಟ್ ಯಾವ ದೇವರು ನನಗೆ ಗೊತ್ತಿಲ್ಲ. ಓಕೆ. ಆ್ಯಂಡ್ ಸೊ ಇಲ್ಲಿ ನಿಮಗೆ ನಾಮ ಕಾಣಿಸುತ್ತೆ. ಸೊ 2 ವೈಟ್ ಲೈನು, ಸೆಂಟ್ರಲ್ ಒಂದು ರೆಡ್ ಲೈನು. ಸೊ ಇಟ್ಸ್ ನಾಮ. ಸೊ ಅಲ್ಲಿ ಗೋಪುರ ಕಾಣಿಸ್ತಿಲ್ಲ. ಸೊ ಇದನ್ನ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ದಟ್ ಈಸ್ ಅದು ಮೇನ್ ಗೋಪುರ, ಎಂಟ್ರೆನ್ಸ್ ಗೋಪುರ. ಆ್ಯಂಡ್ ತುಂಬ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ. ಸೊ ಇದನ್ನ ಕನ್ಸ್ಟ್ರಕ್ಷನ್ ನಡೀದೆ. ಸೊ ಗೈಸ್ ಅಟ್ಲೀಸ್ಟ್ ಇಲ್ಲಿಂದ ಆದರೂ ನಿಮ್ಗೆ ದರ್ಶನ ಮಾಡ್ಸೋಕೆ ನೋಡ್ತೀನಿ. ಸೊ ಇದು ಮೇನ್ ಎಂಟ್ರೆನ್ಸು. ಚೆನ್ನಾಗಿದ್ದಾರೆ. ಜನ ಮೂವ್ ಆದ್ಮೇಲೆ ಕಾಣಿಸ್ತಾ ಇದೆ ಇದು. ಸೊ ಗೈಸ್ ಅಲ್ಲಿ ಸರಿಯಾಗಿ ಬೈದರು. ತೋರ್ಸೋಕೆ ಹೋದೆ, ಅಲ್ಲಿ ಯಾರು ಫೋಟೋ ಇಲ್ಲ, ಫೋಟೋ ಅಲೋಡಿಲ್ಲ, ಫೋನ್ ಅಲೋಡಿಲ್ಲ ಅಂದ್ಬಿಟ್ಟು ಬೈದರು. ಸೊ ಬೇಡ, ಸಾಹಸ ಬೇಡದು ಬೇಡ. ಸೊ ಸಾಕು ಗೈಸ್. ಇಲ್ಲಿ ಆಚೆ ನೋಡಿದ್ರೆ ಆಮೆ ಮಾಡ್ತಾಯಿದ್ದಾರೆ, ಸಾರಿ ರ್ಯಾಬಿಟ್ಸ್ನ ಮಾಡ್ತಾಯಿದ್ದಾರೆ. ಇವಾಗ ಫ್ಯಾಮಿಲಿ ಕಳ್ಳೆಪುರಿ ಶಾಪಿಂಗ್ ಮಾಡಕ್ಕೆ ಹೋಗ್ತಾಯಿದೆ. ಸೊ ನಾವು ಎಲ್ಲೇ ದೇವಸ್ಥಾನಕ್ಕೆ ಹೋದ್ರು ಕಳ್ಳೆಪುರಿ ತಿನ್ನೋದನ್ನ, ಕಳ್ಳೆಪುರಿ ಶಾಪಿಂಗ್ ಮಾಡೋದನ್ನ ಮರೆಯಲ್ಲ. ಇಲ್ಲಿ ನಮ್ಮ ಮೇಡಮ್ ಎಲ್ಲ ಚೆಕ್ ಮಾಡ್ತಾವಳೆ. ಚೆನ್ನಾಗೈತಮ್ಮ, ಚೆನ್ನಾಗೈತಾ? ವರ್ಷವಾಗಿದ್ರೆ ಯಾರಿಗೂ ಗೊತ್ತಾಗ್ತಿರೋ ಬಂದ್ಬಿಟ್ಟು ಎತ್ಕೊಂಡು ತಿಂತಾರೆ. ನಿಮ್ಮ ಅಪ್ಪ ಪೇ ಮಾಡ್ತಾರೆ. ಹಿಂಗೆ ತಿಂದ್ಬಿಟ್ಟು ಹಿಂಗೆ ಇಲ್ಲೇ ತಿಂದ್ಬಿಡೋದು ಅಷ್ಟೇ. ಅಂಗಡಿ ಖಾಲಿ ಮಾಡೋದೇ, ಟೆಸ್ಟಿಂಗಲ್ಲೇ ಅಂಗಡಿ ಖಾಲಿ ಮಾಡೋದಲ್ಲ. ಬಾ ಗೈಸ್, ಚಿಕ್ಕ ತಿರುಪತಿ ದರ್ಶನ ಮುಗೀತು. ಚೆನ್ನಾಗಿತ್ತು ದರ್ಶನ. ಅಂದರೆ ನಾವು ಯಾವಾಗಲೇ ಬಂದರೂ ಯೂಶ್ವಲಿ ನಾವು ಬರೋದು ಶ್ರಾವಣದಲ್ಲಿ, ಶನಿವಾರ ಅಂದರೆ ಫುಲ್ ರಶ್ ಇರುತ್ತೆ. ಆಲ್ಮೋಸ್ಟ್ 2-3 ಅವರ್ ಇಲ್ಲೇ ಟೈಮ್ ಸ್ಪೆಂಡ್ ಆಗುತ್ತೆ ಕ್ಯೂ ಅಲ್ಲೇ. ಬಟ್ ಇವತ್ತಂತೂ ಸಖತ್ ರಶ್ ಕಮ್ಮಿ ಇತ್ತು. 2 ಸತಿ ಹೋಗಿ ದರ್ಶನ ಮಾಡ್ಕೊಂಬಂದ್ರಿ, ಅಷ್ಟು ರಶ್ ಕಮ್ಮಿ ಇತ್ತು. ಚೆನ್ನಾಗಿತ್ತು ದರ್ಶನ, ಚೆನ್ನಾಗಾಯಿತು. ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ, ಸಂತೆ ಇದೆ ಅಂತ, ಫುಲ್ ದೇವಸ್ಥಾನ ಪಕ್ಕದಲ್ಲೇ ಸಂತೆ ಇದೆ ಅಂತ. ಸೊ ಈಗ ಅಂಕಲ್ ಆಂಟಿ ಅದೇನೋ ತೊಗೊಳಕ್ಕಂತ ಹೋಗ್ತಾ ಇದ್ದಾರೆ. ನಾನು ಹೋಗ್ತೀನಿ, ಏನು ತೊಗೊತಾರೆ, ಪರ್ಚೇಸ್ ಮಾಡ್ತಾರೋ ಅದನ್ನೆಲ್ಲ ವ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಸೊಪ್ಪು, ತರಕಾರಿ, ಇಲ್ಲೆಲ್ಲ ಮಿಠಾಯಿಗಳು, ರಸಗುಲ್ಲ ಎಲ್ಲ ಇದೆ. ಸೊ ಹಂಗೆ ಮುಂದೆ ನೋಡ್ಕೊಂಡು ಹೋಗ್ತಾರಣ. ಏನು ಇಷ್ಟ ಆಗುತ್ತೋ ಅದು ತೊಗೊಳೋಣ. ತೆಂಗಿನಕಾಯಿ ಇದೆ. ಎಲೆ ಅಡಿಕೆಯಲ್ಲೇ ವೆರೈಟೀಸ್ ಇಷ್ಟ ಅಲ್ಲ. ಅಡಿಕೆಯಲ್ಲೇ ವೆರೈಟೀಸ್ ಇದೆ ಇಷ್ಟ ಅದಕ್ಕೆ. ಇದು ಕುರಿ ಕಟ್ಟಕ್ಕೆ ಅಂತ ದಾರ, ಕುರಿ ಮತ್ತೆ ಹಸು ಕಟ್ಟಕ್ಕೆ ದಾರ. ಸೊ ಇಲ್ಲಿ ಕುರಿಗಳ ವ್ಯಾಪಾರನೂ ನಡೆಯುತ್ತೆ, ಕುರಿ ಮತ್ತೆ ಕೋಳಿ ವ್ಯಾಪಾರ. ಸೊ ಇಲ್ಲಿ ಬೆಣ್ಣೆ ಮುರ್ಕೊ ಪರ್ಚೇಸ್ ಮಾಡ್ತಾ ಇದ್ದಾರೆ ತಿನ್ನಕ್ಕೆ. ತರಕಾರಿ ಎಲ್ಲ ಥರ ಸಿಗುತ್ತೆ ಸಂತೆಯಲ್ಲಿ. ಆಂಟಿ ನೋಡಿ ಹುಡುಕ್ತಾವ್ರೆ ತರಕಾರಿಗೇನೋ ಆಲೂಗಡ್ಡೆ. ಸೊ ಅದು ಜಿಲೇಬಿ ಮಾಡೋದು. ತೆಂಗಿನಕಾಯಿ ಚಿಪ್ಪಿಂದ ಜಿಲೇಬಿ ಮಾಡೋದು.
ಮುಗೀತು. ಈಗ ತಿನ್ನಬೇಕು, ಶಾಪಿಂಗ್ ಮಾಡೋದನ್ನೆಲ್ಲ ತಿನ್ನಬೇಕು. ಜಿಲೇಬಿ ಜಾಂಗೀರ್ ಥರ, ಜಿಲೇಬಿ ಅಲ್ಲ ಜಾಂಗೀರ್ ಇದು. ಜಿಲೇಬಿ ಎಲ್ಲ ಒಂಥರ ಜಾಂಗೀರ್ ಥರ ಇದೆ, ದಪ್ಪ ದಪ್ಪ ಇದೆ. ಬಟ್ ಇದು ಜಿಲೇಬಿ ಥರನೇ ಟೇಸ್ಟ್ ಆಗ್ತಿದೆ. ಟೇಸ್ಟ್ ಏನೋ ಹಂಗಿದೆ, ಬಟ್ ಸ್ವಲ್ಪ ದಪ್ಪ ಇದೆ. ನೋಡಿ ಫ್ರೆಂಡ್ಸ್, ನಮ್ಮಣ್ಣ ತಿನ್ನಕ್ಕಾಗ್ದಿರಾ ತಂಗಿ ಅಂತ ತಮ್ಮ ಅಂತ ಕೊಡ್ತಾ ಅನ್ಸೊಂದು ಸ್ವಲ್ಪನೇ ಜಾಸ್ತಿ ಸ್ವೀಟ್. ಅದಕ್ಕೆ ಹೇಳಿದ್ದು ಗೈಸ್, ತಿನ್ನಾಗಿರುತ್ತಲ್ಲ ಅದೇ ಚೆನ್ನಾಗಿರ್ತೈತಿ. ಇದರಲ್ಲಿ ಜಾಸ್ತಿ ಸ್ವೀಟ್ ಇದೆ, ಇದರಲ್ಲಿ ದಪ್ಪ ಇದೆ. ಸೊ ಇವಾಗ ಸ್ವೀಟ್ ಆಯಿತು, ಖಾರಕ್ಕೋಸ್ಕರ ಪಕೋಡ. ಅದು ಚೆನ್ನಾಗಿದೆ. ಮನೆ ಮಾಡೋದಕ್ಕಿಂತ ಹೊರಗಡೆ ಮಾಡೋದು ಒಂಥರ ಡಿಫ್ರೆಂಟ್ ಆಗಿರುತ್ತೆ, ತಿನ್ಬೋದು, ಚೆನ್ನಾಗಿದೆ. ನಾನು ಹೇಳಿದ ತಪ್ಪಲ್ಲ. ಇವಳು ರಾತ್ರಿ 2 ಗಂಟೆ ಎದ್ದು ಏನು ಮಾಡ್ತಾಳೆ ಅಂದರೆ ಹಿಂಗೆ ರೀಲ್ಸ್ ನೋಡ್ತಾ ಇರ್ತಾಳೆ ಅಲ್ಲಮ್ಮ. ತಿಂದ್ಮೇಲೆ ಕೈ ಗಲೀಜಾಗೈತೆ. ಕೈ ಗಲೀಜಾದಾಗೆ ಮಾಡಬೇಕು ಅಂದರೆ ಹಿಂಗೆ ನಿಮ್ಮ ತಂಗಿ ಎತ್ಕೊಂಡು ಹಿಂಗೆ ಕೈ ಒರೆಸಿದ್ರೆ ಆಗೋಯ್ತು. ಆಲ್ ಟೈಮ್ ಟಿಶ್ಯೂ ನಮ್ಮ, ಅದಕ್ಕೆ ಪಕ್ಕದಲ್ಲಿ ತಂಗೀರಿರಬೇಕು. ಸೊ ಗಾಯ್ಸ್, ಈಗ ಟೈಮ್ ಬಂದು 8:15 ಆಗಿದೆ. ಏನಾದ್ರು ಹೊಟ್ಟೆ ಇಷ್ಟ ಇದೆ, ಇನ್ನೊಂದು ಸ್ವಲ್ಪ ತಿನ್ಕೊಂಡು ಹೋಗೋಣ. ತಿನ್ನೋಕ್ಕೆ ಅಂತ ನೂಡಲ್ಸು, ಗೋಬಿ ಮಂಚೂರಿ, ಫ್ರೈಡ್ ರೈಸ್ ಅಂತ ನೋಡ್ತಾ ಇದ್ದೀರಿ. ಬಿಕಾಸ್ ಫಾಸ್ಟ್ ಫುಡ್ ತಿಂದು ತುಂಬ ದಿವಸ ಆಯಿತು. ಸೊ ಟ್ರೈ ಮಾಡೋಣ ನೂಡಲ್ಸ್ ಮತ್ತು ಫ್ರೈಡ್ ರೈಸ್ ಅಂತ. ಸೊ ಇವಾಗ ಅಮ್ರೇಶನ್ನು ರಕ್ಷಿ ಹೋಗಿದ್ದಾರೆ ತೊಗೊಂಬರೋಕ್ಕೆ. ಬರೋ ಗಾಯ್ಸ್, ಅಂಕಲ್ಲು ನೂಡಲ್ಸ್ ಮತ್ತು ಗೋಬಿ ಮಂಚೂರಿ ಕಟ್ಸ್ಕೊಂಡೇ ಬಂದ್ಬಿಟ್ರು. ನಮ್ಮ ತೋಷಿರಣ್ಣಿಗೆ ಇಡ್ಲಿ. ಸೊ ತಿಂದ್ಬಿಟ್ಟು ವ್ಲಾಗ್ ಎಂಡ್ ಮಾಡೋಣ. ಗಾಯ್ಸ್, ಇಲ್ಲಿಗೆ ನಮ್ಮ ಕ್ವಾರ್ಟರ್ ಡೇ ಹೇಳಿದ್ನಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ, ಸೊ ಆ ಕ್ವಾರ್ಟರ್ ಡೇ ಮುಗ್ದಿದೆ. 9 ಗಂಟೆ ಆಗೋಯಿತು. ಸೊ ತಿಂದ್ಬಿಟ್ಟು ಮಲ್ಕೊಳೋದಷ್ಟೇ ಬಾಕಿ ಇರೋದು. ಸೊ ಇಲ್ಲಿಗೆ ಈ ವ್ಲಾಗ್ ಎಂಡ್ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.